ಬಿಗ್ ಬಾಸ್ ಪೊಲಿಟಿಕ್ಸ್ ಅಂದರೆ ಲೋಕಸಭಾ ಎಲೆಕ್ಷನ್ನ ಪೊಲಿಟಿಕ್ಸ್. ಇದು ಪ್ರಥಮ್ ಪಂಚ್ಗೆ ಸ್ವಾಗತ. ಇವತ್ತಿದ್ದೀವಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯುನ್ಸಿ. ಸೊ ತುಮಕೂರು ಸಿದ್ಧಗಂಗಾ ಮಠ. ತುಮಕೂರಲ್ಲಿ ಲೋಕಲ್ ಜನಗಳನ್ನ ಮಾತಾಡಿಸ್ಬೇಕು. ಇಲ್ಲಿನ ಸ್ಥಳೀಯರು ಹೇಳ್ತಾರೆ, ಯಾಕೆಂದರೆ ಇವ್ರಿಗೆ ಇಲ್ಲಿನ ಎಲ್ಲ ಗ್ರೌಂಡ್ ಪಾಲಿಟಿಕ್ಸ್ ಇವ್ರು ಚೆನ್ನಾಗಿ ಗೊತ್ತು. ಯಾಕೆಂದರೆ ದಿನನಿತ್ಯ ಬದುಕೋರು ಇವರು, ಓಟ್ ಹಾಕೋರು ಇವರು. ಇವ್ರ ಬಾಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗುತ್ತೆ. ನಮ್ಮ ಜೊತೆಲಿದ್ದಾರೆ ಆಟೋ ರಾಜ. ಏನಣ್ಣ ನಿಮ್ಮ ಹೆಸರು? ಸರ್ ಕೃಷ್ಣಮೂರ್ತಿ ಅಂತ. ಕೃಷ್ಣ ಅವರು. ಕೃಷ್ಣ ಸ್ತ್ರೀಯರೆಲ್ಲ ಇದ್ದಾರೆ. ಆ ಥರ ಏನಿಲ್ಲ ಸರ್. ಆ ಥರ ಇದ್ದಿದ್ರೆ ನಾವು ಈ ಥರ ಜೀವನ ಮಾಡೋಕ್ಕಾಗಲ್ಲ. ಓ, ಆ ಥರ ಇದ್ದು ಈ ಥರ ಮಾಡೋಕ್ಕಲ್ಲ. ಯಾವ ಊರು, ಏನು ಮಾಡ್ಕೊಂಡಿದ್ದಾರೆ? ಸರ್ ಆಟೋ ಓಡಿಸ್ತಾ ಇದ್ವಿ. ಯಲೆರಾಂಪುರ ಪಕ್ಕ ಹನುಮಂತಯ್ಯನ ಪಾಳ್ಯ ಅಂತ, ಕೋಟಗೆರೆ. ಎಷ್ಟು ವರ್ಷದಿಂದ ಕೋಟಗೆರೆಯಲ್ಲಿ? ಸರ್ ಒಂದು 10 ವರ್ಷದಿಂದ ಓಡಿಸ್ತಾ ಇದ್ವಿ. ಮದುವೆ ಆಗಿದೆಯಾ? ಆಗಿದೆ ಸರ್, 2 ಮಕ್ಕಳಿದೆ. 2 ಮಕ್ಕಳಿದೆ. ನನ್ನ ಮಕ್ಕಳದ್ದು ಇನ್ನೂ ಕೇಳಿಲ್ಲ, ಆಮೇಲೆ ಕೇಳ್ತಿದ್ದೆ. ಸರಿ, ನೀವು ಹೇಳ್ಬಿಟ್ರಾ? ಈಗ MP ಎಲೆಕ್ಷನ್ ಬರ್ತಾ ಇದೆ. ದೇಶದ ಬಹಳ ದೊಡ್ಡ ಚುನಾವಣೆ. ದೇಶದ ನಾಯಕನ, ಹೊಸ ಗೌರ್ಮೆಂಟ್ನ ಆಯ್ಕೆ ಮಾಡುವಂಥ ಟೈಮು. ಅಧಿಕಾರ ಅವಕಾಶ ಎರಡೂ ನಿಮ್ಮ ಕೈಲಿದೆ. ಎಸ್ ಕೃಷ್ಣಣ್ಣ ಹೇಳಿ, ಈ ಸಲ ಸ್ಪೆಷಲಿ ತುಮಕೂರಿಗೆ ಯಾರು ಗೆಲ್ಬೋದು? ಸರ್ ಅಧಿಕಾರ ಚೆನ್ನಾಗಿ ಯಾರು ನಡೆಸ್ತಾ ಇದ್ದಾರೆ, ಜನಕ್ಕೆ ಅನುಕೂಲ ಯಾವ ಥರ ಮಾಡ್ತಾರೆ, ಆ ಥರದವ್ರಿಗೆ ಆ ಬೆಂಬಲ ಮಾಡಬೇಕು ಸರ್. ಅಲ್ಲ, ಈ ಸಲ ಇಲ್ಲಿ ತುಮಕೂರಲ್ಲಿ ನಿಮ್ಮ ಬೆಂಬಲ ಕಾಂಗ್ರೆಸ್ಗೋ ಅಥವಾ BJPಗೋ? ಸರ್ ಅದು ಹೇಳೋಕ್ಕಾಗಲ್ಲ. ಅದು ಯಾರು ಚೆನ್ನಾಗಿ ಅಧಿಕಾರ ನಡೆಸ್ತಾ ಇದ್ದಾರೋ ಅವ್ರಿಗೆ ಆಡಳಿತ. ಅಲ್ಲ, ಯಾರಲ್ಲ ಇಬ್ಬರು ಕ್ಯಾಂಡಿಡೇಟ್ಸಿಗೆ ಚೇಂಜ್ ಆಗಿದ್ದಾರಲ್ಲ ಈಗ. ಅಂದರೆ ಈಗ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಯಾರ ಪರ ಜನರ ಒಲವಿದೆ? ನಿಮಗೆ ಸೋಮಣ್ಣವ್ರು ಮಾಡ್ತಾರೆ ಕೆಲಸ ಅಂತ ಅನ್ಸುತ್ತಾ, ಅಥವಾ ಮುದ್ದು ಹನುಮೇಗೌಡರು ಮಾಡ್ತಾರೆ ಅಂತ? ಸರ್ ಇಲ್ಲಿ ಸ್ಥಳೀಕರು ಕೇಳಬೇಕು, ನಾವು ಪರಸ್ಥಳದವ್ರು ಬೇರೆ ಕಡೆ, ಕೊರಟಗೆರೆ ತಾಲೂಕು. ಕೊರಟಗೆರೆ ಅಂದರೆ ತುಮಕೂರು ಕಂಪ್ಲೀಟ್ ಡಿಸ್ಟ್ರಿಕ್ಟೇ ಬರುತ್ತೆ. ಇಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಏನಿರ್ತಾರೆ ಅವ್ರನ್ನ ಕೇಳಬೇಕು ಸರ್. ಆಯಿತು, ಗೊತ್ತಾಯ್ತು. ಅಯ್ಯೋ, ಇದೇನು ನಿಮ್ಗೇನು ಅಂಥದ್ದೇನಾಗಲ್ಲ, ನಿಮ್ಗೆ ಒಪಿನಿಯನ್ ಅಷ್ಟೇ. ನನಗೆ ಒಪಿನಿಯನು BJP. ಅಂದರೆ ಮೋದಿ ಮಾಡಿರೋ ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗುತ್ತೆ ಸರ್. ಓಕೆ, ಪ್ರಧಾನಮಂತ್ರಿ ಯಾರಾಗ್ಬೋದು? ಪ್ರಧಾನಮಂತ್ರಿ ಮೋದಿ ಅವರೇ ಸರ್. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್? ಅದು ಹೇಳೋಕ್ಕಾಗಲ್ಲ ಸರ್. ಹೇಳೋಕ್ಕಾಗಲ್ಲ. ಅಣ್ಣ ಹೇಳ್ತಾ ಇದ್ದಾರೆ, ಮೋದಿ ಅಭಿವೃದ್ಧಿ ಕೆಲಸಗಳು ನಮಗೆ ಓಟ್ ಹಾಕೋಕ್ಕೆ ಮಾನದಂಡ ಅಂತ. ಮಿಕ್ಕಿದ್ದು ಇನ್ನೊಂದಷ್ಟು ಜನರು ಮಾತಾಡ್ಸೋಣ. ತುಂಬ ಇಂಟ್ರೆಸ್ಟಿಂಗ್, ಅಷ್ಟೇ ಇನ್ವಾಲ್ವ್ಮೆಂಟ್ ಇರೋಂಥ ತುಂಬ ಜಿದ್ದಾಜಿದ್ದನ್ನು ಕೂಡ ಇನ್ನೊಂದು ಕ್ಷೇತ್ರ ಬಂದು ತುಮಕೂರು. ಸೊ ಈ ನಮ್ಮ ತುಮಕೂರಲ್ಲಿ ಬೆಳಗ್ಗೆ ಸಿದ್ಧಗಂಗಾ ಮಠ ವಿಸಿಟ್ ಆಯಿತು, ಭಾಳ ಚೆಂದ ಮಾತಾಡ್ಸಿದ್ದಾರೆ. ಇನ್ನೊಬ್ರು ಸ್ನೇಹಿತರು ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ಸರ್ ಗಣೇಶ್ ಅಂತ. ಗಣೇಶ್ ಅಂತಲಾ? ಸೊಳ್ಳೆ ಇಲ್ಲ? ಸೊಳ್ಳೆ ಇದೆ ಸರ್, ತೋರಿಸಲ್ವಾ? ತೋರಿಸೋ ಸೊಳ್ಳೆ ಆಗಲ್ಲ ಅದು. ಸರಿ, ಮದುವೆ ಆಗಿದೆಯಾ? ಆಗಿದೆ ಸರ್. ಗಣೇಶ ಬ್ರಹ್ಮಚಾರಿ ಅಲ್ವಾ? ನೀವ್ಯಾಕಾದ್ರಿ? ಇಲ್ಲ ಸರ್. ಆಗಿದ್ರ? ಮಕ್ಕಳು ಇದ್ದಾರೆ. ಎಷ್ಟು? ಒಂದು ಹೆಣ್ಮಗು ಇದೆ. ನನ್ನ ಮದುವೆ ಎಷ್ಟು ಅಂತ ಕೇಳಿದ್ದು. ಮಕ್ಕಳು ಕೇಳಿದ್ಲಿ. ಹೌದಾ? ಆಯ್ತು, ಸರಿ, ಹುಷಾರಾಗಿದ್ರೆ ಕೇಳಿದೆ. ಏನು ಮಾಡ್ಕೊಂಡಿದ್ದೀರಾ? ಸರ್ ನಮ್ದು ಇಲ್ಲಿ ಮಂಡಿ ಇದೆ ಸರ್. ಮಂಡಿ? ಇಲ್ಲಿ ಮಂಡಿ ಇದು ಮಂಡಿ ಅಲ್ವಾ? ಹುಣಸೆಹಣ್ಣು ಮಂಡಿ ಇದೆ. ಅದು ಹುಣಸೆಹಣ್ಣು ಮಂಡಿ ಬೇರೆನಾ? ಸರಿ, ಆಯಿತು. ಈಗ MP ಎಲೆಕ್ಷನ್ ಬರ್ತಾ ಇದೆ. ಹೌದು ಸರ್. ಓಕೆ, ವೋಟ್ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ಓಕೆ, ಇಲ್ಲಿ ತುಮಕೂರಲ್ಲಿ ಏನು ಅನ್ಸುತ್ತೆ, ಯಾರು ಗೆಲ್ತಾರೆ ಅನ್ಸುತ್ತೆ? ಕಾಂಗ್ರೆಸ್ BJP? ಸರ್ ನಾವು ವ್ಯಕ್ತಿ ನೋಡೇನು ಹಾಕಲ್ಲ, ಮೋದಿ ನೋಡಿ ಹಾಕೋದು ನಾವು. ಮೋದಿ ನೋಡಾಕ್ತೀರಾ? ಯಾರು ಇಲ್ಲಿ BJPಲಿ ನಾವು ಹಾಕೋದೇ BJPಗೆ. ಓ, ಹಂಗೆ. ಯಾರೇ ಬರಲಿ BJP ಇರುತ್ತಲ್ಲ, ಮೋದಿ ಮೋದಿ ಮೋದಿ, ಹಂಗೆ ನೀವು ಯಾರೇ ಬರಲಿ ಮೋದಿ ನೋಡ್ಕೊಂಡು ಹಾಕ್ತೀರಾ? ಮೋದಿ ನೋಡಿ. ಸರಿ, ಮುದ್ದು ಹನುಮೇಗೌಡರು ಲಾಸ್ಟ್ ಟೈಮ್ MP ಆಗಿದ್ರು, ಅಂದರೆ ಹೋದ ಸಲ 2014ರಿಂದ 2019 ತನಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಓಕೆ, ಸಿದ್ದರಾಮಣ್ಣವ್ರು ಕೊಟ್ಟರೆ ಫ್ರೀ ಬಸ್ಸು, ಇದು ಯಾವುದು ವರ್ಕ್ ಆಗ್ತಿಲ್ಲ, ನಿಮ್ಗೆ ಬಂದಿಲ್ವಾ? ಅದೇನು ವರ್ಕ್ ಆಗ್ತಿಲ್ಲ ಸರ್. ಆಯಿತು. ಓಕೆ, ಎಷ್ಟು ಟೋಟಲ್ ಗೆಲ್ಬೋದು ಇಲ್ಲಿನ ಕ್ಯಾಂಡಿಡೇಟ್? ಹೇಳಕ್ ಬರಲ್ಲ ಸರ್, ಒಟ್ಟಿನಲ್ಲಿ ಎಷ್ಟಾರ ಆಗಲಿ ನಮಗೆ BJPನೇ ಗೆಲ್ಲುತ್ತೆ ಅಂತ ನಂಬಿಕೆ ಇದೆ. ಓಕೆ, ಕೆಲಸಗಳೆಲ್ಲ ಮಾಡ್ತಾರೆ ಅನ್ಸುತ್ತೆ ವಿ ಸೋಮಣ್ಣ? ಮಾಡ್ತಾರೆ. ಓಕೆ, ಪ್ರಧಾನಮಂತ್ರಿ ಯಾರು? ಸೋಮಣ್ಣವ್ರು ಮಾಡಲಿಲ್ಲ ಅಂದ್ರೂ ಮೋದಿಯವ್ರು ಮಾಡಿಸ್ತಾರೆ ಅನ್ನೋ ಭರವಸೆ. ಮೋದಿಯವ್ರ ಮೇಲೆ ಭರವಸೆ. ವೆರಿ ಗುಡ್. ಅದೇ BJP ಅವ್ರು ಹೇಳ್ತಾರಲ್ಲ, ಮೋದಿ, ನಾವು ನಮ್ಗೆ ಒಟ್ಟು ಕೇಳ್ತಾ ಇಲ್ಲ, ಮೋದಿಗೋಸ್ಕರ ಒಟ್ಟು ಕೇಳ್ತಾ ಇದ್ದೀವಿ. ಹೌದು ಸರ್, ಮೋದಿಯವರಿಂದನೇ ಇಲ್ಲಿ ಇರೋದು BJP. ಅವರಿಲ್ಲ ಅಂದ್ರೆ BJP ಇಲ್ಲ. ಓ, ಹಂಗೆ. ಅಣ್ಣ ಅಲ್ಲಿಗೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟವ್ರೆ. ಇದು ಗಣೇಶ್ ಸೊಳ್ಳು ಇಲ್ದೇ ಇರೋಂಥ ಗಣೇಶ್ ಹೇಳ್ತಾ ಇರೋದು. ಈಗ ಅವ್ರು ಸೊಳ್ಳು ತೋರಿಸ್ತಾರಂತ. ಆಮೇಲೆ ಇರಲಿ, ಇನ್ನೊಂಚೂರು ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಬನ್ನಿ. ಇನ್ನೊಂದು ಈಗ ಸರ್ಕಸ್ ಮಾಡ್ತಾ ಇದೀವಿ, ಮಾಸ್ ಹೀರೋ ಅಲ್ವ ನಾವು, ಮಾಸ್ಸಾಗೇನೋ ಮಾಡ್ತಾ ಇದೀವಿ. ಬನ್ನಿ ನೋಡೋಣ. ಅಣ್ಣ, ವೌ, ಹೆಂಗಣ್ಣ ಹಿಂಗೆ ತೆಗ್ಯದಾ? ಹೆಂಗಪ್ಪ ಇದು? ಅವು ನಟಭಯಂಕರ ಸಿನಿಮಾದಲ್ಲಿ ನಾನು ಹೆಲಿಕಾಪ್ಟ್ರಲ್ಲಿ ಹೋಗಿದ್ದೆ, ಗೊತ್ತಲ್ವ ನಿಮಗೆ? ಫುಲ್ಲು ಸಿನಿಮಾ ಹೆಲಿಕಾಪ್ಟ್ರಲ್ಲಿ. ಈಗ ಇದೇ ಥರ ಹೆಲಿಕಾಪ್ಟ್ರಿಲ್ಲ JCB ಹೋಯ್ತಾ ಇದ್ದೀನಿ. ಇನ್ನೊಬ್ಬರು ಓಕೆ, ಎಸ್. ಅಬ್ಬಬ್ಬಾ, ಒಂಚೂರು ಆ ಕಡೆ ಹೋಗ್ತಿ, ಹಿಂಗೆ ಕೂತ್ಕೋತೀರಾ? ಅಬ್ಬಬ್ಬಾ, ಏನು ನಿಮ್ಮ ಹೆಸರು? ಗೇರ್ ಹಾಕೋದ ಇದು? ಹಿಂಗೆ ಹಾಕೋದು ಲಿವರು, ಬ್ರೈನು, ಕಿಡ್ನಿ? ಸರಿ, ಏನು ಮಾಡ್ಕೊಂಡಿದ್ದೀರಾ? JCB ಓಡಿಸ್ತಾ ಇದ್ವಿ. ಯಾವ ಊರು? ನಮ್ದು ಯಾದಗಿರಿ. ಇಲ್ಲಿ ವರ್ಕ್ ಮಾಡೋದಾ? ಓಕೆ, ಈಗ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ BJP ಗೆಲ್ಲುತ್ತೆ ಅನ್ಸುತ್ತಾ? BJPನೇ ಗೆಲ್ಲುತ್ತೆ. ಎಲ್ಲ ಕಡೆ BJPನೂ ಬರ್ಬೇಕು. ಯಾಕೆ?
ಮೋದಿ ಅವ್ರಿಗೋಸ್ಕರ ಬರಬೇಕು ಅಂತನಾ? ಎಸ್, ಬನ್ನಿ ಒಂದು ರೌಂಡ್ ಹೋಗ್ಬರೋಣ ಇದರಲ್ಲಿ. ಓ, ಇದರಲ್ಲೇ ಡ್ರೈವಿಂಗ್ ಎಲ್ಲ ಹೋಗಲ್ಲ. ಸ್ಟಾರ್ಟ್ ಮಾಡೋದಂಗೆ ಕೀನಾ ಎಲ್ಲಿ? ಯಾವ ಕಡೆ ಇದು ಎಲ್ಲಿ ಜೋರಾಗಿ ತೆಗಿಸ್ಬೇಕಾ? ಹ್ಞೂ. ಓ, ಮುಂದೆ ಒಂಟ್ಕಿಂಟ ಹೋಗ್ಬಿಟ್ರೆ? ಓ ಸರಿ. ಈಗ ಅದು ಮೇಲಕ್ಕೆ ಎತ್ತದಂಗೆ ಕೆಳಗೆ ಬಗ್ಸೋದಂಗೆ. ಇರಿ ಒಂದು ನಿಮಿಷ. ಅದನ್ನ ಕೆಳಗಡೆ ಅದನ್ನ ಆ ಕಡೆ ಎತ್ಕೊಳ್ರಿ. ಆಗಲೇ ನೋಡಿ, ಆ ಕಡೆ ಎತ್ಕೊಳ್ರಿ. ಎತ್ತದ ಹೆಂಗೆ? ಒಂದೇ ಸೈಡ್ ಮಾಡಿ. ಹ್ಞೂ ಅಣ್ಣ, ನಾಳೆ 6ರಿಂದ 7. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.